ನಮಸ್ಕಾರ ವೀಕ್ಷಕರೇ, ಬನ್ನಿ ಇವತ್ತಿನ ದಿನ ಮಹಾಶಿವರಾತ್ರಿಯ ಕೆಲವೊಂದು ವಿಶೇಷತೆಗಳನ್ನು ತಿಳ್ಕೊಳ್ಳೋಣ. ಮಹಾಶಿವರಾತ್ರಿಯ ದಿನ ಉಪವಾಸ ಮಾಡಿದರೆ ಏನು ಲಾಭ ಆಗುತ್ತೆ, ಮತ್ತು ಜಾಗರಣೆ ಏಕೆ ಮಾಡಬೇಕು, ಇವನ್ನೆಲ್ಲ ಇವತ್ತಿನ ದಿನ ತಿಳ್ಕೊಳ್ಳೋಣ. ವೀಕ್ಷಕರೇ, ಶಿವ ಅನ್ನೋ ಪದದ ಅರ್ಥ ಪರಮ ಮಂಗಳಕರವಾಗಿದ್ದು ಅಂತ ಅರ್ಥ. ಅಂದರೆ ಆ ಪರಮ ಮಂಗಳಕರವಾದ ಶಿವನ ಅನುಗ್ರಹವನ್ನು ಪಡೆಯೋಕೆ ನಾವು ಪ್ರತಿ ವರ್ಷಕ್ಕೆ ಒಂದು ಸಲ ಬರುವಂತಹ, ಪ್ರತಿ ವರ್ಷ ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಚತುರ್ದಶಿ ದಿನ ಬರುವಂತಹ ಮಹಾಶಿವರಾತ್ರಿಯನ್ನು ಆಚರಣೆ ಮಾಡೋದು ಬಹುಮುಖ್ಯ. ಪ್ರತಿ ತಿಂಗಳು ಕೂಡ ಕೃಷ್ಣ ಚತುರ್ದಶಿ ಬಂದೇ ಬರುತ್ತೆ. ಅದನ್ನು ಮಾಸ ಶಿವರಾತ್ರಿ ಅಂತ ಕರೀತಾರೆ. ಆ ದಿನವೂ ಕೂಡ ಆ ಶಿವನ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರ ನಡೆಯುವುದು ವಿಶೇಷ. ಆದರೆ ಪ್ರತಿ ವರ್ಷಕ್ಕೊಂದು ದಿನ ಬರುವಂತಹ ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಚತುರ್ದಶಿ ದಿನ ಬರುವಂಥ ಈ ಮಹಾಶಿವರಾತ್ರಿ ಬಹಳ ವಿಶೇಷವಾಗಿದ್ದು. ಈ ಶಿವರಾತ್ರಿನ ಯಾಕೆ ಮಹಾಶಿವರಾತ್ರಿ ಅಂತ ಕರೀತಾರೆ ಅಂತ ನೋಡೋಣ. ಈ ಮಹಾಶಿವರಾತ್ರಿಯ ದಿನ ಶಿವ ಪಾರ್ವತಿಯನ್ನು ಮದುವೆಯಾಗಿದ್ದಾನೆ ಅಂತ ಶಿವಪುರಾಣದಲ್ಲಿ ಉಲ್ಲೇಖಿತವಾಗಿದೆ. ಅದು ಅಲ್ಲದೆ ಈ ದೇವತೆಗಳು ಹಾಗೂ ಅಸುರರ ನಡುವೆ ನಡೆದಂತಹ ಈ ಸಮುದ್ರ ಮಂಥನದಲ್ಲಿ, ಆ ಸಮುದ್ರ ಮಂಥನ ಸಮಯದೊಳಗೆ ಆ ವಿಷ ಉದ್ಭವ ಆಗುತ್ತಲ್ರಿ, ಆ ವಿಷವನ್ನು ಶಿವ ಕುಡಿತಾನ. ಆ ಶಿವನು ಕುಡಿದಂಥ ವಿಷ ಗಂಟಲದೊಳಗಿಂದ ದೇಹಕ್ಕೆ ಇಳಿಲಾರದಂತೆ ಇಡೀ ರಾತ್ರಿ ಪಾರ್ವತಿ ದೇವಿ ಅದನ್ನು ತಡಿತಾಳ್ರಿ. ಅದಕ್ಕಾಗಿ ವಿಶೇಷವಾಗಿ ಇದನ್ನು ಮಹಾಶಿವರಾತ್ರಿ ಅಂತ ಹೇಳ್ತಾರೆ. ಇದು ಶಿವಪುರಾಣದೊಳಗೆ ಉಲ್ಲೇಖಿತವಾಗಿದೆ. ಇದರ ಜೊತೆಗೆ ಭಗೀರಥನ ತಪಸ್ಸಿಗೆ ಮೆಚ್ಚಿ, ಆ ಭಗೀರಥನ ತಪಸ್ಸಿಗೆ ಮೆಚ್ಚಿ ಗಂಗಾ ಮಾತೆ ಭೂಮಿಗೆ ಬರೋ ಸಂದರ್ಭದೊಳಗೆ ಆ ಶಿವ ಗಂಗೆಯನ್ನು ತನ್ನ ಜಡೆಯೊಳಗೆ ತುಂಬಿಸ್ಕೊತಾನ್ರಿ. ಇದರಿಂದ ಭಗೀರಥ ವಿಚಲಿತನಾಗ್ತಾನ. ಆಗ ಆ ಶಿವನನ್ನು ಕುರಿತು ಪ್ರಾರ್ಥನೆ ಮಾಡ್ತಾನೆ ಭಗೀರಥ. ಹೇ ಶಿವನೇ, ಆ ಗಂಗೆಯನ್ನು ಭೂಮಿಗೆ ಹರಿದು ಬಿಡು ಅಂಥೇಳಿ ಪ್ರಾರ್ಥನೆ ಮಾಡ್ಕೊತಾನೆ. ಆ ಭಗೀರಥನ ಪ್ರಾರ್ಥನೆಗೆ ಮೆಚ್ಚಿ, ಅವನ ಭಕ್ತಿಗೆ ಮೆಚ್ಚಿ ಶಿವ ಗಂಗೆಯನ್ನು ಬಿಟ್ಟಂಥ ದಿನ ಅಂತಲೂ ಕೂಡ ಈ ಶಿವಪುರಾಣದೊಳಗೆ ಉಲ್ಲೇಖಿತವಾಗಿದೆ. ಇದರ ಜೊತೆಗೆ ಬ್ರಹ್ಮ ಮತ್ತು ವಿಷ್ಣು ಆ ಶಿವನ ಆದಿ ಮತ್ತು ಅಂತ್ಯವನ್ನು ಕಂಡುಹಿಡಿಯೋಕ್ಕೆ ಪ್ರಯತ್ನ ಮಾಡ್ತಾರೆ. ಆ ದಿನ ಶಿವ ಅವರಿಬ್ಬರಿಗೂ ಲಿಂಗರೂಪಿಯಾಗಿ ಪ್ರತ್ಯಕ್ಷನಾಗ್ತಾನೆ. ಆ ವಿಶೇಷವಾದ ದಿನವನ್ನು ಈ ಮಹಾಶಿವರಾತ್ರಿ ಅಂತ ಕರೆಯುವುದು ಹೆಚ್ಚಾನೆಚ್ಚು ಪ್ರತೀತಿಯೊಳಗಿದೆ. ಬನ್ನಿ ವೀಕ್ಷಕರೇ, ಈ ಶಿವರಾತ್ರಿ ದಿನ ಏನು ವಿಶೇಷ, ಆ ಶಿವನನ್ನು ಪೂಜೆ ಮಾಡೋದ್ರಿಂದ ಏನು ಲಾಭ ದೊರೆಯುತ್ತೆ ಅಂತ ನೋಡೋಣ. ಒಂದು ಸಲ ಪಾರ್ವತಿ ಶಿವನನ್ನು ಕುರಿತು ಆ ಶಿವರಾತ್ರಿ ವಿಶೇಷ ಏನು ಅಂತ ಚರ್ಚೆ ನಡೀತಿರುವಾಗ ಪಾರ್ವತಿ ಕೇಳ್ತಾಳೆ ಶಿವಣ್ಣ, ಹೇ ದೇವನೇ, ಈ ಮಹಾಶಿವರಾತ್ರಿ ವಿಶೇಷ ಏನು, ಯಾಕೆ ಇದನ್ನು ಆಚರಣೆ ಮಾಡ್ತಾರಾ ಈ ನಿನ್ನ ಭಕ್ತರು ಅಂತ ಕೇಳಿದಾಗ ಆ ಶಿವ ಹೇಳ್ತಾನ, ಪಾರ್ವತಿ, ಈ ಶಿವರಾತ್ರಿ ದಿನ ಯಾರು ನನ್ನ ಪೂಜೆ ಮಾಡ್ತಾರ, ವಿಶೇಷವಾಗಿ ಅವರಿಗೆ ಅನುಗ್ರಹನ ನೀಡ್ತೀನಿ. ಯಾರು ಪೂಜೆ ಪುನಸ್ಕಾರ ಮಾಡ್ತಾರ, ಯಾರು ಉಪವಾಸ ಮಾಡ್ತಾರ, ಅವ್ರಿಗೆ ವಿಶೇಷವಾಗಿ ಅನುಗ್ರಹ ಸಿಗುತ್ತಾ ಅಂತೇಳಿ ಪಾರ್ವತಿ ಜೋಡಿ ತನ್ನ ಮನಸ್ಸಿನೊಳಗಿರೋದನ್ನು ಹಂಚಿಕೊಟ್ಟಿದ್ದ. ಈ ಮಹಾಶಿವರಾತ್ರಿ ದಿನ ಜಾಗರಣೆ ಏಕೆ ಮಾಡಬೇಕು ಅನ್ನೋದನ್ನು ನೋಡೋಣ. ವೀಕ್ಷಕರೇ, ಈ ಮಹಾಶಿವರಾತ್ರಿ ದಿನ ಆ ಶಿವ ಪಾರ್ವತಿಯನ್ನು ಮದುವೆ ಆದ ದಿವಸ, ಅವತ್ತಿನ ದಿನ ಎಲ್ಲ ದೇವಾನುದೇವತೆಗಳು ಜಾಗರಣೆ ಮಾಡ್ತಾರೆ, ಗಿರ್ಜಾ ಕಲ್ಯಾಣವನ್ನು ಮಾಡ್ತಾರೆ, ಅವರಿಬ್ಬರಿಗೂ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. ಆ ಉದ್ದೇಶದಿಂದ ಈ ಜಾಗರಣೆ ಪದ್ಧತಿ ಆಚರಣೆಗೆ ಬಂತು ಅಂಥೇಳಿ ಶಿವಪುರಾಣದೊಳಗೆ ಉಲ್ಲೇಖಿತವಾಗಿದೆ. ವೀಕ್ಷಕರೇ,
ಒಂದು ಸಲ ದೇವಲೋಕದೊಳಗೆ ಈ ಬ್ರಹ್ಮ ವಿಷ್ಣುವಿನ ನಡುವೆ ವಾಗ್ವಾದ ನಡೀತು. ಯಾರು ಶ್ರೇಷ್ಠರು, ನಮ್ಮ 3 ಮಂದಿ ಒಳಗೆ ಬ್ರಹ್ಮ ವಿಷ್ಣು ಮಹೇಶ್ವರೊಳಗೆ ಯಾರು ಶ್ರೇಷ್ಠರು ಅಂತೇಳಿ ವಾಗ್ವಾದ ನಡೆದಾಗ ಎಲ್ಲ ದೇವತೆಗಳು ಬ್ರಹ್ಮ ವಿಷ್ಣುನ ಸಮಾಧಾನ ಮಾಡೋಕ್ಕೆ ಹೋದರು. ಯಾರ ಕೈಲಿಂದೂ ಆಗಲಿಲ್ಲ. ಆಗ ಎಲ್ಲ ದೇವತೆಗಳು ಏನು ಮಾಡಿದರು, ಆ ಪರಶಿವನನ್ನು ಬೇಡ್ಕೊಂಡ್ರು. ಎಲ್ಲ ದೇವತೆಗಳು ಆ ಪರಶಿವನನ್ನು ಬೇಡ್ಕೊಂಡು ಆ ಬ್ರಹ್ಮ ವಿಷ್ಣುವಿನ ಜಗಳನ ನಿಲ್ಲಿಸಬೇಕು ಅಂಥೇಳಿ ಆ ಶಿವನಲ್ಲಿ ಪ್ರಾರ್ಥನೆ ಮಾಡ್ಕೊತಾರೆ. ಆಗ ಶಿವ ಅಗ್ನಿಕಂಬದ ರೂಪದೊಳಗೆ ಪ್ರತ್ಯಕ್ಷ ಆಗಿ ಆ ಬ್ರಹ್ಮ ವಿಷ್ಣುಗೆ ಹೇಳ್ತಾನ, ಹೇ ಬ್ರಹ್ಮ ವಿಷ್ಣುಗಳೇ, ಮೊದಲು ನನ್ನ ಆದಿ ಮತ್ತು ಅಂತ್ಯವನ್ನು ಕಂಡಿಡೀರಿ, ಆಮೇಲೆ ಯಾರು ಶ್ರೇಷ್ಠ ಅಂತೇಳಿ ನಾ ಹೇಳ್ತೀನಿ ಅಂತ ಹೇಳ್ತಾರೆ. ಅವಾಗ ಬ್ರಹ್ಮ ಏನು ಮಾಡ್ತಾನಪ್ಪ ಅಂದ್ರೆ ಹಂಸದ ರೂಪ ತಾಳ್ತಾನ್ರಿ. ಅಂದ್ರೆ ಹಂಸ ಪಕ್ಷಿಯಾಗಿ ಆ ಕಂಬದ ಮೇಲ್ಮುಖವಾಗಿ, ಅಂದ್ರೆ ಅಗ್ನಿಕಂಬ, ಆ ಶಿವ ಏನು ಪ್ರತ್ಯಕ್ಷ ಆಗಿರ್ತಾನಲ್ಲ ಅಗ್ನಿಕಂಬದ ರೂಪದೊಳಗೆ, ಆ ಅಗ್ನಿಕಂಬದ ಮೇಲ್ಮುಖವಾಗಿ ಹೋಗ್ತಾನ್ರಿ ಬ್ರಹ್ಮ. ಅಂದ್ರೆ ಆ ಕಂಬದ ಅಂತ್ಯವನ್ನು ಕಂಡುಹಿಡಿಯೋದಕ್ಕೋಸ್ಕರ ಆ ಬ್ರಹ್ಮ ಹಂಸದ ರೂಪ ತಾಳಿ ಮೇಲ್ಮುಖವಾಗಿ ಹೋಗ್ತಾನೆ. ಇನ್ನು ವಿಷ್ಣು ಏನೈತಲ್ಲ ವರಾಹ ರೂಪ ತಾಳಿ ಆ ಕಂಬದ ತಳವನ್ನು ನೋಡಬೇಕು ಅಂತೇಳಿ ಪಾತಾಳಕ್ಕೆ ಹೋಗ್ತಾನೆ ರೀ. ಆ ಬ್ರಹ್ಮ ಹೋಗೇ ಹೋಗ್ತಾನ ಆ ಕಂಬದ ಅಂತ್ಯನ ಸಿಗೋದಿಲ್ಲ. ಆಮೇಲೆ ಏನಾಗುತ್ತಪ್ಪ ಅಂದ್ರೆ ಆ ಶಿವನ ಶಕ್ತಿ ನೋಡಿ ವಿಷ್ಣು ಮತ್ತು ಬ್ರಹ್ಮಗ ಶಿವ ಏನು ಅಂತ ಅರಿವಾಗತ್ತೆ ರೀ. ಆ ಟೈಮ್ದೊಳಗೆ ಆ ಕಂಬದ ತುದಿಯಿಂದ ಅಂದರೆ ಶಿರದಿಂದ ಒಂದು ಹೂವು ಬೀಳುತ್ತೆ, ಒಂದು ಪುಷ್ಪ, ಅದರ ಹೆಸರು ಕೇತಕಿ ಅಂತೇಳಿ. ಆ ಪುಷ್ಪ ಬೀಳ್ತಾ ಇರ್ತೈತಿ. ಬ್ರಹ್ಮ ನೋಡ್ತಾನೆ ಆ ಪುಷ್ಪನ, ಆ ಪುಷ್ಪ ಹಿಡಿತಾನೆ ಕೈಯೊಳಗೆ. ಹಿಡಿದು, ಹೇ ಪುಷ್ಪವೇ, ನೀನು ಎಲ್ಲಿಂದ ಬಂದು ಎಲ್ಲಿಂದ ಬೀಳ್ತಾ ಇದ್ದೀಯಾ ಅಂತ ಕೇಳ್ತಾನೆ ರೀ. ಆಗದು ಹೇಳುತ್ತ ಕೇತಕಿ ಅನ್ನೋ ಪುಷ್ಪ, ಹೇ ಬ್ರಹ್ಮದೇವನೇ, ನಾನು ಈ ಅಗ್ನಿಕಂಬದ ಶಿರದಿಂದ ಬೀಳ್ತಾ ಇದ್ದೀನಿ ಅಂತ ಹೇಳುತ್ರಿ. ಬ್ರಹ್ಮ ಗಾಬಕ್ಕಣ್ರಿ. ಅಂದ್ರೆ ಈ ಪುಷ್ಪ ಈ ಅಗ್ನಿಕಂಬದ ಅಂತ್ಯನ ನೋಡೈತಿ, ಅಲ್ಲಿಂದ್ರನ ಇದು ಬಿದ್ದೈತಿ. ಅಂದ್ರೆ ಅಲ್ಲಿ ಹೋಗೋದರ ಯಾಕೆ, ಈ ಪುಷ್ಪ ತೊಗೊಂಡೋಗಿ ಶಿವನ ಮುಂದೆ ತೋರಿಸಿದ್ರೆ ನಂಬುತ್ತಾನ ಶಿವ ಅಂತ ತಿಳ್ಕೊಂಡು ಆ ಪುಷ್ಪ ಹಿಡ್ಕೊಂಡು ಬಂದು ಶಿವನ ಮುಂದೆ ನಿಂದಿರ್ತಾನೆ ರೀ. ಹೇಳ್ತಾನ ಬ್ರಹ್ಮ ಶಿವನಿಗೆ, ಹೇ ದೇವನೇ, ನಾನು ಈ ಅಗ್ನಿಕಂಬದ ಅಂತ್ಯದವರೆಗೂ ಹೋಗಿ ಈ ಕೇತಕಿ ಅನ್ನೋ ಪುಷ್ಪನ ಹಿಡ್ಕೊಂಬಂದೀನಿ, ನೋಡು ಅಂತ ಹೇಳ್ತಾನೆ ರೀ. ಆಗ ಶಿವನಿಗೆ ಗೊತ್ತಾಗತ್ತೆ ರೀ, ಬ್ರಹ್ಮ ಸುಳ್ಳು ಹೇಳ್ತಾ ಇದ್ದಾನ ಅಂತೇಳಿ ಅವನಿಗೆ ಹೇಳ್ತಾನೆ ಬ್ರಹ್ಮಗ, ಹೇ ಬ್ರಹ್ಮ, ನೀನು ಸುಳ್ಳು ಹೇಳ್ತಾ ಇದ್ದೀಯಾ, ಮೋಸ ಮಾಡ್ತಾ ಇದ್ದೀಯಾ. ಆ ಉದ್ದೇಶಕ್ಕೆ ಈ ಭೂಮಂಡಲದೊಳಗೆ ಯಾರೂ ನಿನ್ನ ಪೂಜೆ ಮಾಡಬಾರ್ದು ಅಂತೇಳಿ ಶಾಪ ಕೊಡ್ತಾನೆ ರೀ. ಶಾಪ ಕೊಟ್ಟು ಅವರಿಬ್ಬರಿಗೂ ಏನಿವ ಶಿವ ಅಗ್ನಿ ಕಂಬದ ರೂಪದೊಳಗಿರ್ತಾನಲ್ಲ, ಶಿವಲಿಂಗ ರೂಪ ಧರಿಸಿ ಅವರಿಬ್ಬರಿಗೂ ಪ್ರತ್ಯಕ್ಷ ಆಗ್ತಾನೆ ರೀ. ಆ ವಿಶೇಷತೆ ದಿನವನ್ನು ಶಿವರಾತ್ರಿ ಅಂತಲೂ ಹೇಳ್ತಾರೆ. ಈ ಪ್ರತಿ 1 ವರ್ಷಕ್ಕೊಂದು ಸಲ ಬರುವಂಥ ಈ ಮಾಘ ಮಾಸದ ಕೃಷ್ಣ ಪಕ್ಷ ಚತುರ್ದಶಿ ದಿನ ವಿಶೇಷವಾಗಿ ಈ ಶಿವ ಮತ್ತು ಪಾರ್ವತಿ ಭೂಮಿಗೆ ಬರ್ತಾರ ಅಂತೇಳಿ ಶಿವಪುರಾಣದೊಳಗೆ ಉಲ್ಲೇಖಿತವಾಗೈತ್ರಿ. ಅಂದ್ರೆ ರಾತ್ರಿ ಸಮಯದೊಳಗೆ ಆ ಶಿವರಾತ್ರಿ ದಿನ ಶಿವ ಮತ್ತು ಪಾರ್ವತಿಯರು ಅಡ್ಡಾಡ್ತಿರ್ತಾರ ಅನ್ನೋ ಪ್ರತೀತಿ ಐತಿ. ಈ ಶಿವರಾತ್ರಿ ದಿನ ವಿಶೇಷವಾಗಿ ಪೂಜೆ ಮಾಡೋದ್ರಿಂದ ಏನು ಲಾಭ ಆಗುತ್ತಾ ಅಂತ ತಿಳ್ಕೊಳ್ಳೋಣ್ರಿ. ವೀಕ್ಷಕರೇ, ಶಿವರಾತ್ರಿ ದಿನ ಬೇಕಾದ್ರೆ ನೋಡ್ರಿ ನೀವು, ರಾತ್ರಿ ಸಮಯದೊಳಗೆ ಮೋಡ ಕವಿದ ವಾತಾವರಣ ಇರಂಗಿಲ್ಲ, ಶುಭ್ರವಾದ ಆಕಾಶ ಇರುತ್ತೆ, ಮಂಗಳಕರವಾದ ಚಂದ್ರ ಇರ್ತಾನ. ಸ್ಫೂರ್ತಿಯನ್ನು ಹುಟ್ಟಿಸುವಂಥ ಚಂದ್ರ ಬೆಳಕನ್ನು ಚೆಲ್ತಾ ಇರ್ತಾನೆ.
ಒಂದು ರೀತಿಯಿಂದ ಸಂವೇದನಾಶೀಲತೆಯನ್ನು ಹೊಂದಿರುವಂಥ ವಾತಾವರಣ ಸೃಷ್ಟಿಯಾಗಿರ್ತೈತೆ. ಆ ದಿನ ಚಳಿಗಾಲದ ಅಂತ್ಯನೂ ಇರುತ್ತೆ. ಆ ಕೃಷ್ಣ ಪಕ್ಷದ ಕೊನೆಯ ದಿನ ಆಗಿರ್ತೈತೆ ಅದು ಶಿವರಾತ್ರಿ ದಿನ. ಆ ದಿನ ವಿಶೇಷವಾಗಿ ಪೂಜೆ ಮಾಡೋದಕ್ಕೆ ಒಳ್ಳೆ ಪ್ರಶಸ್ತವಾದಂಥ ಕಾಲಮಾನ. ಅವತ್ತಿನ ದಿನ ಏನು ಈಶ್ವರನ ಪೂಜೆ ಮಾಡ್ತಾರ ಅವರ ಎಲ್ಲ ಪಾಪಕರ್ಮಗಳು ಕಳೆದು ಹೋಗ್ತಾವು ಅಂತೇಳಿ ಶಿವಪುರಾಣದೊಳಗೆ ಉಲ್ಲೇಖಿತವಾಗಿದೆ. ಹೀಗಾಗಿ ಮಹಾಶಿವರಾತ್ರಿ ದಿನ ಪವಿತ್ರವಾದ ದಿನ. ಆ ಉದ್ದೇಶಕ್ಕೆ ಜಾಗರಣೆ ಮಾಡಬೇಕು, ಮಧ್ಯರಾತ್ರಿಯೊಳಗೆ ಶಿವಲಿಂಗವನ್ನು ಪೂಜೆ ಮಾಡಬೇಕು, ಪತ್ರೆಯಿಂದ ಪೂಜೆ ಮಾಡಬೇಕು ಅಂತ ಪ್ರತೀತಿ ಇದೆ ವೀಕ್ಷಕರೇ. ವಿಶೇಷವಾಗಿ ವೀಕ್ಷಕರೇ, ಶಿವರಾತ್ರಿ ದಿನ ಉಪವಾಸ ಮಾಡೋದ್ರಿಂದ ಬಹಳ ಅನುಕೂಲ ಇದೆ ವೀಕ್ಷಕರೇ. ಅವತ್ತಿನ ದಿನ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಮಡಿ ವಸ್ತ್ರ ತೊಟ್ಟು ಆ ಶಿವನ ದೇವಾಲಯಗಳಿಗೆ ಹೋಗಿ ಅರ್ಚನೆ ಮಾಡಿಸಿ ಮಧ್ಯರಾತ್ರಿ ಜಾಗರಣೆ ಮಾಡಿದ್ರೆ ಆ ಮನುಷ್ಯನ ಎಲ್ಲ ಕಷ್ಟಗಳು ಪರಿಹಾರ ಆಗ್ತವು, ಸುಖ ಶಾಂತಿ ಸಂಪತ್ತು ಸಿಗುತ್ತಾ. ಈ ಶಿವರಾತ್ರಿ ದಿನ ಶಿವನ ಪೂಜೆ ಮಾಡಿದರೆ ಎಲ್ಲ ಕಷ್ಟಗಳು ಪರಿಹಾರ ಆಗ್ತವು, ಸುಖ ಶಾಂತಿ ಸಂಪತ್ತು ಎಲ್ಲ ಸಿಗುತ್ತಾ, ಪಾಪ ಪರಿಹಾರ ಆಗುತ್ತಂತೇಳಿ ನಂಬಿಕೆನೂ ಐತಿ. ಇವು ಉಪವಾಸ ಮಾಡೋದು ಅಂದ್ರೆ ದೇವರಿಗೆ ಸಮೀಪವಾಗುವುದು ಅಂದ್ರೆ ಹತ್ತಿರವಾಗುವುದು ಅಂತ ಅರ್ಥ ಆಗುತ್ತೆ ರೀ ವೀಕ್ಷಕರೇ. ಈ ಉಪವಾಸ ಮಾಡೋದರಿಂದ ಆ ದೇವನನ್ನು ಬಿಟ್ಟು ತಿಂಡಿ ಕಡೆ ಗಮನ ಹೋಗೋದಿಲ್ಲ. ಆ ಉದ್ದೇಶಕ್ಕೆ ಜಾಗರಣೆ ಅಂದರೆ ಜಾಗೃತವಾಗಿರುತ್ತ ಮನಸ್ಸು ಅನ್ನೋ ಭಾವನೆ ವೀಕ್ಷಕರೇ. ಈ ಶಿವರಾತ್ರಿಯ ದಿನ ವಿಶೇಷವಾಗಿ ಆ ಶಿವನನ್ನು ನೆನೆಯುತ್ತಾ ಜಾಗರಣೆ ಮಾಡಿದ್ರೆ, ಆ ಬಿಲ್ವ ಪತ್ರೆಯಿಂದ ಶಿವನನ್ನು ಪೂಜೆ ಮಾಡಿದ್ರೆ ವಿಶೇಷವಾದಂತಹ ಮುಕ್ತಿ ಸಿಗುತ್ತೆ ರೀ. ಲೋಕ ಕಲ್ಯಾಣಕ್ಕಾಗಿ ಇರುವಂತಹ ಶಿವ ಎಲ್ಲರ ಕಷ್ಟಗಳನ್ನು ದೂರ ಮಾಡ್ತಾನೆ ಅನ್ನೋ ಪ್ರತೀತಿನೂ ಇದೆ. ಆ ಉದ್ದೇಶಕ್ಕಾಗಿಯೇ ಮಹಾಶಿವರಾತ್ರಿಯನ್ನು ಎಲ್ಲರೂ ಆಚರಣೆ ಮಾಡಬೇಕು ವೀಕ್ಷಕರೇ. ದಯಮಾಡಿ ಎಲ್ಲ ಬಂಧು ಬಾಂಧವರಲ್ಲಿ ಒಂದು ವಿನಂತಿ, ಈ ಮಹಾಶಿವರಾತ್ರಿಯನ್ನು ಆಡಂಬರದಿಂದ ಮಾಡುವ ಬದಲಾಗಿ ಸರಳವಾದ ಮನಸ್ಸಿನಿಂದ, ಮುಕ್ತವಾದ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಮಾಡಿದ್ರೆ ಆ ಶಿವ ಎಲ್ಲ ಪಾಪಗಳನ್ನು ಕಳೀತಾನ ಅಂತ ಹಿರಿಯರು ಹೇಳ್ತಾರೆ. ಆ ಉದ್ದೇಶಕ್ಕಾಗಿ ಎಲ್ಲರೂ ಕೂಡ ಮಹಾಶಿವರಾತ್ರಿಯನ್ನು ಸರಳ ರೀತಿಯಿಂದ ಆಚರಣೆ ಮಾಡಿದ್ರೆ ಆ ಶಿವ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಾನೆ ಅಂಥೇಳಿ ಇವತ್ತಿನ ಶಿವರಾತ್ರಿಯ ವಿಶೇಷತೆಯನ್ನು ತಮಗೆ ಹೇಳಿ ಇಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ದಯಮಾಡಿ ಎಲ್ಲ ವೀಕ್ಷಕರು, ನೋಡ್ತಿರುವಂತಹ ಎಲ್ಲ ವೀಕ್ಷಕರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ದಯವಿಟ್ಟು ನಮಗೆ ಹೀಗೆ ಪ್ರೋತ್ಸಾಹ ನೀಡ್ತಾ ಇರಿ. ಮುಂದೆ ಇಂತಹ ಆಧ್ಯಾತ್ಮದ ಕೆಲವೊಂದು ವಿಡಿಯೋಗಳನ್ನು ತಮಗೆ ನೀಡ್ತಾ ಇರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಮಹಾಶಿವರಾತ್ರಿಯ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ.